ಯಲಹಂಕ ತಾಲೂಕಿನ ಹುರುಳಿ ಚಿಕ್ಕನಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡರು ಹಾಗೂ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಹೆಚ್ಸಿಯವರ 41ನೇ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಆಚರಣೆ ಮಾಡುತ್ತಿದ್ದು, ಈ ಬಾರಿ ಹೊಸ ಜವಾಬ್ದಾರಿಯೊಂದಿಗೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಸೇರ್ಪಡೆಯಾದ ಕೆಲವೇ ದಿನಗಳಲ್ಲಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ರಾಜೇಶ್ ಅವರ ಸಾಮಾಜಿಕ ಕಳಕಳಿಯನ್ನ ಗುರುತಿಸಿ ರೈತ ಮೋರ್ಚಾ ಅಧ್ಯಕ್ಷರಾಗಲು ಸಹಕಾರ ನೀಡಿದ್ದಾರೆ. ಅದೂ ಅಲ್ಲದೆ ಜವಾಬ್ದಾರಿ ವಹಿಸಿಕೊಂಡ ರಾಜೇಶ್ ಕೂಡ ಅಚ್ಚುಕಟ್ಟಾಗಿ ಪಕ್ಷ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಕೈ ಬಲಪಡಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜೇಶ್, ಹುಟ್ಟುಹಬ್ಬ ಆಚರಣೆಯನ್ನ ಸ್ನೇಹಿತರು ಮಾಡ್ತಾ ಇದ್ದು, ಶಾಸಕ ಎಸ್ಆರ್ ವಿಶ್ವನಾಥ್ ಕೈ ಬಲಪಡಿಸುವಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ. ಅವರ ಬೆನ್ನೆಲುಬಾಗಿ ದುಡಿಯಬೇಕು. ಕಾರಣ ಅವರ ಆಶೀರ್ವಾದದಿಂದ ನಮ್ಮ ಕ್ಷೇತ್ರ ಸುಭಿಕ್ಷವಾಗಿದೆ ಎಂದು ತಿಳಿಸಿದರು. ಸರ್, ನಾನು 41 ವರ್ಷದಿಂದ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀನಿ. ನಾನು ಬೇಡ ಅಂದ್ರೆ ನಮ್ಮ ಸ್ನೇಹಿತರು, ಬಾಂಧವರು ಮತ್ತು ಮಿತ್ರಗಳು ಇಲ್ಲ ಮಾಡ್ಕೊಳ್ಳಿ ಏನೂ ಆಗಲ್ಲ ಅಂತೇಳಿ 41 ವರ್ಷದಿಂದ ಹುಟ್ಟುಹಬ್ಬ ಆಚರಿಸ್ಕೊಂಡು ಮಾಡ್ತಾಯಿದ್ದೀವಿ. ಸಿಂಪಲಾಗಿ ಮಾಡ್ತಾಯಿದ್ದೀವಿ, ಅಂಥೋ ಅದ್ದೂರಿಯಾಗೇನು ಮಾಡ್ತಾಯಿಲ್ಲ. ಇಲ್ಲ ಸರ್, ನಾನು ಪ್ರತಿ ವರ್ಷವೂ ಮಾಡ್ಕೊತೀವಿ. ಆ ಥರ ಇವಾಗೇನು ಹೊಸ್ದಾಗಿ ಏನು ಮಾಡ್ಕೊಂತ ಪ್ರತಿ ವರ್ಷವೂ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದೀವಿ. ಸರ್, ಈಗ ನಾವು ಪಕ್ಷಕ್ಕೋಸ್ಕರ ದುಡಿಯೋಕ್ಕೆ ಬಂದಿದ್ದೀವಿ ಹೊರತು ಮೊನ್ನೆ ಹೆಸರಟ ಕೆರೆಯಲ್ಲಿ ಸ್ಟ್ರೈಕ್ ಇತ್ತು. ಮೊನ್ನೆ ಸ್ಟ್ರೈಕಲ್ಲಿ ಹೋಗ್ಬಿಟ್ಟು ರೈತ ಮೋರ್ಚಾದು ಹೆಸರಟ ಕೆರೆ ನೀರು BWSSB ಸಪ್ಲೈ ಇತ್ತು. ಅದನ್ನು ಬೇಡ ಅಂತ ನಾವು ತಡೆ ಹಾಕಿ ಬಂದಿದ್ದೀವಿ. ಸರ್, ನಮ್ಮ ಸಾಹೇಬರಾದ ಎಸ್ಆರ್ ವಿಶ್ವನಾಥ್ ಸಾಹೇಬ್ರವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಪಕ್ಷದಲ್ಲಿ ಬಂದು ಸೇರಿ ಒಂದೂವರೆ ವರ್ಷ ಆಗಿದೆ. ನಮ್ಮ ಸಾಹೇಬರು ನಮಗೆ ಸ್ಥಾನಮಾನಗಳನ್ನು ಬೇಜಾನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಾಹೇಬರು ಎಷ್ಟು ಮುಂದೆ ಬೆಳೀತಾರೋ ಅವ್ರ ಹಿಂದೆಗಡೆ ನಾವು ಬೆನ್ನಲ್ಲೋಗಿ ಹಿಂದೆಗಡೆ ಅವ್ರು ಬೆನ್ನಲ್ಲೋಗಿ ನಿಂತಿರ್ತೀವಿ. ಅವ್ರ ಬೆನ್ನಲ್ಲೋಗಿ ಅವ್ರು ರಾಜಕೀಯವಾಗಿ ಎಷ್ಟು ಬೆಳೀತಾರೋ ಸಾಹೇಬರು ಅವ್ರ ಹಿಂದೆಗಡೆ ನಾವು ಬೆನ್ನಲ್ಲೋಗಿ ನಿಂತಿರ್ತೀವಿ ಸರ್.